ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಬ್ಯಾಕಲ್ಲಿ ಬೋಟ್ ನೆಕ್ ಬಂದು ಫ್ರಂಟಲ್ಲಿ ಡೀಪ್ ನೆಕ್ ಬರೋದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೆಷರ್ಮೆಂಟ್ ಬಂದು 36 ಮೆಷರ್ಮೆಂಟು, ವೇಸ್ಟ್ ಬಂದು 28. ಸೊ ಈ ಮೆಷರ್ಮೆಂಟಿಗೆ ಯಾವ ರೀತಿ ಮೆಷರ್ಮೆಂಟ್ ಹಾಕಿ ಕಟ್ ಮಾಡಬೇಕು ಅಂತ ಹೇಳಿ ನಿಮಗೆ ಈ ಬ್ಲೌಸಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಯಾಕೆ ಅಂದರೆ ಇದು ಸ್ವಲ್ಪ ಮೆಷರ್ಮೆಂಟು ಚೇಂಜ್ ಇದೆ. ಸೊ ಹಂಗಾಗಿ ನಿಮಗೆ ಇದನ್ನು ಕಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಫ್ರಂಟ್ನ ತೊಗೋತಾ ಇದ್ದೀನಿ. ನಾವಿವಾಗ ಮೊದಲು ಫ್ರಂಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರಂಟ್ನ ಕಟ್ ಮಾಡೋದು ಯಾವ ರೀತಿ ಅಂತ ಹೇಳಿ ನಿಮಗೆ ಮೆಷರ್ಮೆಂಟಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ರೀತಿ ಒಂದು ಲೈನ್ಸ್ ಹಾಕ್ಕೋಬೇಕು. ಅದೇ ರೀತಿ ಇಲ್ಲೂ ಕೂಡ ಒಂದು ಲೈನ್ಸ್ ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಬೇಸಿಕ್ಕಾಗೂ ಕಲಿಯೋವಂಥವ್ರಿಗೆ ಇದು ಅರ್ಥ ಆಗುತ್ತೆ. ಮೊದಲಿಗೆ ನಾವು ಲೆಂತ್ನ ತಗೋಬೇಕು. ಲೆಂತನ್ನು ಈ ರೀತಿ ಶೋಲ್ಡರಿಂದ ಇಟ್ಕೊಳ್ಳಿ. ಕಪ್ಸ್ ಲೆಂತ್ ಏನಿದೆ ಆ ಲೆಂತಿಗೆ ಮೆಷರ್ಮೆಂಟ್ ಮಾಡಬೇಕು. 13 ಇಂಚ್ ಬಂದಿದೆ, ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಸೇರಿಸಿ 14 ಇಂಚಿಗೆ ಈ ಮೆಷರ್ಮೆಂಟ್ ಬಂದವಕ್ಕೆ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾವು ಇದಕ್ಕೆ ಒಂದು ಸ್ಟ್ರೈಟಾಗಿ ಒಂದು ಲೈನ್ಸ್ ಹಾಕ್ಕೊಳ್ಳೋಣ. ಅದಾದಮೇಲೆ ನಾವು ಡೀಪು ಮತ್ತು ಶೋಲ್ಡರ್ನ ತೊಗೋಬೇಕು. ಈ ರೀತಿ ಒಂದು ಸಲ ಕರೆಕ್ಟಾಗಿ ನೀಟಾಗಿ ಬ್ಲೌಸ್ನ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ರೌಂಡ್ ಶೇಪೆಲ್ಲ ಕರೆಕ್ಟಾಗಿ ಇಟ್ಕೊಂಡು ಒಂದೇ ಸಲ ಮಾರ್ಕ್ನ ಮಾಡ್ಬೋದು, ಮೆಷರ್ಮೆಂಟ್ನ ತೊಗೋಬೋದು. ಇವಾಗ ನಾವು ಶೋಲ್ಡರ್ನ ತೊಗೊಳ್ಳೋಣ. 2.25 ಇಂಚಿದೆ. ಅದಾದಮೇಲೆ ಡೀಪು 7 ಇಂಚಿದೆ. 2.25 ಡೀಪ್ ಬಂದು 7. ಚೆಸ್ಟ್ ರೌಂಡ್ ತೊಗೊಳ್ಳೋಣ. ಚೆಸ್ಟ್ ರೌಂಡ್ ಬಂದು 8.25 ಇಂಚು. 8.25. ಆರ್ಮ್ಸ್ ಲೆಂತ್ ಬಂದು 5.5 ಇದೆ. ನಾವು 5ಗೆ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ಈ ಮೆಷರ್ಮೆಂಟ್ನ ನಾನು ಕರೆಕ್ಟಾಗಿ ಮಾರ್ಕ್ನ ಮಾಡ್ಕೋಬೇಕು. ಮೊದಲಿಗೆ ನಾವು ಬ್ರಾಡ್ನ 2 ಇಂಚಿಗೆ ಇಟ್ಕೋಬೇಕು. ಶೋಲ್ಡರ್ ಬಂದು 2.25 ಇಂಚಿದೆ, ಅದಕ್ಕೆ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಡೀಪು ನಾವು ಕ್ರಾಸಾಗಿ ತೊಗೊಂಡಿದ್ದೀವಿ, ಸೊ ಕ್ರಾಸಾಗೆ ಇಟ್ಕೊಳ್ಳೋಣ. ಆರ್ಮ್ಸ್ ಲೆಂತ್ ಬಂದು 5 ಇಂಚಸ್ ಇದೆ. 5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಮಾರ್ಕ್ ಮಾಡ್ಕೋಬೇಕು. ಚೆಸ್ಟ್ ರೌಂಡ್ ಬಂದು 8.25 ಇಂಚಿದೆ. ಈ 8.25 ಇಂಚಿಗೆ ನಾವು ಸ್ಟ್ರೈಟಾಗಿಟ್ಟು ಮಾರ್ಕ್ ಮಾಡ್ಕೋಬೇಕು. ಅದಾದಮೇಲೆ 2.25 ಇಂಚಿಗೆ ಬ್ರಾಡ್ ಇಟ್ಕೊಳ್ಳಿ. ಇವರ ಮೆಜರ್ಮೆಂಟಿಗೆ 2.25 ಇಂಚಿಗೆ ಬ್ರಾಡ್ನ ಇಟ್ಕೋಬೇಕು. ಇವಾಗ ನಾವು ಇದಕ್ಕೆ ರೌಂಡಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ರೌಂಡನ್ನು ಈ ರೀತಿ ರೌಂಡಾಗಿ ಇಟ್ಕೊಂಡು ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. ಈ ರೀತಿ ಅಳತೆ ಮಾಡಿಕೊಂಡ್ರೆ 9 ಇಂಚ್ ಬರ್ತಾ ಇದೆ. ನಮಗೆ ಇವಾಗ 8.25 ಬೇಕಾಗುತ್ತೆ. ಇಲ್ಲಿ 1/2 ಇಂಚ್ ಬಿಟ್ಟು ನಾವು ಮೆಷರ್ಮೆಂಟ್ನ ನೋಡ್ಕೋಬೇಕು. ಈಗ ನಮಗೆ 7.25 ಇಂಚ್ ಬರ್ತಾ ಇದೆ. ಸೊ 1 ಇಂಚು ನಮಗೆ ಇನ್ನೂ ಡೌನಿಗೆ ಬೇಕು. ಈಗ ನಾವು ಮಾರ್ಕ್ ಹಾಕಿದ ಮೇಲೆ ಒಂದು ಸಲ ಚೆಕ್ ಮಾಡ್ಕೋಬೇಕು. ಈಗ 1/2 ಇಂಚ್ ಬಿಟ್ಟು ನಾನು ಮಾರ್ಕ್ನ ಚೆಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಲೌಸು ತೋಳು ಕರೆಕ್ಟಾಗಿ ಬರ್ತವೆ. ಎಲ್ಲೂ ಜಾಸ್ತಿ ಬರಲ್ಲ, ಕಡಿಮೆ ಬರಲ್ಲ. ಸೊ ಹಾಗಾಗಿ ನಾನು ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. 8.25 ಇಂಚು ಬರ್ತಾ ಇದೆ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಸೈಡ್ ಡಾಟ್ ಇಡ್ತೀವಿ. 4 ಡಾಟ್ ಬ್ಲೌಸ್ ಅಲ್ವಾ. ಸೈಡು ಡಾಟ್ ಹಿಡಿದಾಗ ನಮಗೆ 1/2 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಅದಾದಮೇಲೆ 2 ಇಂಚಿಗೆ ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಕೋಬೇಕು. ಒಂದು ಸಲ ಹಾಗೆ ಚೆಕ್ ಮಾಡ್ಕೊಳ್ಳಿ. 8.25 ಇಂಚು ಎಲ್ಲಿ ಬರುತ್ತೆ ಈ ರೀತಿ ಸೆಂಟರ್ ಮಾಡ್ಕೋಬೇಕು. ಈ ರೀತಿ ಸೆಂಟರ್ ಮಾಡ್ಕೋಬೇಕು. ಅದಾದಮೇಲೆ ನಮಗೆ ಈ ಸೆಂಟರಿಂದ ಲೆಂತಿಗೆ ಡೌನ್ ಮಾಡ್ಕೊಳ್ಳೋದು 10.25 ಇಂಚಿಗೆ ಡೌನ್ ಮಾಡ್ಕೋಬೇಕು ಇದಕ್ಕೆ. ಈಗ ಇದಕ್ಕೆಲ್ಲ ಸೈಡಿಗೆ ಮಾರ್ಕ್ ಮಾಡಿ 4 ಡಾಟ್ಸಿಗೂ ಮಾರ್ಕ್ ಮಾಡೋಣ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಇದೆಲ್ಲದಕ್ಕೂ 2 ಇಂಚಸ್ಸಿಗೆ ಮಾರ್ಕ್ನ ಡಾಟಿಗೆ ಲೆಸ್ ಮಾಡಬೇಕು. ಈ ರೀತಿ ಲೆಸ್ ಮಾಡಿ. ಈಗ ಇಲ್ಲಿ 4 ಇಂಚು ನಮಗೆ ಕೆಳಗಡೆ ಡಾಟಿಗೆ ಬಂದಿದೆ. ಅಲ್ಲಿಗೆ 1.25 ಇಂಚಿಗೆ ಡಾಟಿನ ಪಾಯಿಂಟ್ ಹಾಕೋಬೇಕು. ಇಲ್ಲಿ 1.25 ಇಂಚಿಗೆ ಸೈಡ್ ಡಾಟ್ ಹಾಕಬೇಕು. ಇವರ ಅಳತೆಗೆ ಕಂಪ್ಲೀಟು ಫ್ರಂಟ್ ಪಾರ್ಟು.
ಇವಾಗ ಅದೇ ರೀತಿ ಬ್ಯಾಕನ್ನು ಕೂಡ ಮೆಜರ್ಮೆಂಟ್ ಹಾಕಿ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ಅದೇ ರೀತಿ ಬ್ಯಾಕನ್ನು ಕೂಡ ಮೆಜರ್ಮೆಂಟ್ ಹಾಕಿ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಲೈನಿಂಗ್ನ ಈ ರೀತಿ ಫೋಲ್ಡಿಂಗ್ ಮಾಡಿ ಇಟ್ಕೋಬೇಕು. ಬ್ಯಾಕಿನ ಲೆಂತ್ ಬಂದು 13 ಇಂಚ್ ಇದೆ. ಡೀಪು ಸ್ಟ್ರೈಟಾಗಿ ತೊಗೋತಾ ಇದ್ದೀನಿ, 10 ಇಂಚ್ ಬರ್ತಾ ಇದೆ. ಫಿಟ್ಟಿಂಗ್ ಮಾತ್ರ ಫ್ರಂಟಲ್ಲಿ ಏನು ತೊಗೊಂಡು ಹಿಂಗಲ್ಲ, ಬ್ಯಾಕಲ್ಲೂ ಕೂಡ ತೊಗೋಬೇಕು. ಇವಾಗ ನಾವು ಫಸ್ಟಿಗೆ ಲೆಂತ್ನ ತೊಗೊಳ್ಳೋಣ. 13 ಇಂಚ್ ಇತ್ತಲ್ಲ, 13 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ನ ಮಾಡ್ಕೋಬೇಕು. ಇಲ್ಲೂ ಕೂಡ ಅದೇ ರೀತಿ ಒಂದು ಸ್ವಲ್ಪ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು. ಆದಮೇಲೆ ನೆಕ್ಸ್ಟು ಬ್ಯಾಕ್ ಡೀಪ್ ಬಂದು 10 ಇಂಚಸ್ ಇತ್ತು. ಸೊ 10 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದಾದಮೇಲೆ ನಮಗೆ ಇದಿಷ್ಟೇ ಸಾಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು. ಯಾಕೆ ಅಂದರೆ ಮಿಕ್ಕಿದೆಲ್ಲ ನಾವು ಫ್ರಂಟ್ ಏನು ತೊಗೊಂಡಿದ್ದೀವೋ ಅಷ್ಟೇ ಸೇಮ್ ತೊಗೋಬೇಕು. ಫ್ರಂಟಲ್ಲೂ ಅಷ್ಟೇ. ಇವಾಗ ನಾವು ಬಾಡಿ ಫಿಟ್ಟಿಂಗು 8.75 ಇಂಚಿತ್ತು, 8.75 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಇಲ್ಲಿ 8.75 ಇಂಚ್ ಇದ್ದಾಗ ಅದಕ್ಕೆ 1.5 ಲೆಸ್ ಮಾಡಿ ಶೋಲ್ಡರ್ನ 7.25 ಇಂಚ್ ಇಟ್ಕೊಳ್ಳಿ. 7.25 ಇಂಚು ಕರೆಕ್ಟಾಗಿದೆ. ಈ ಮಾರ್ಕಿಗೆ ಮಾರ್ಕ್ನ ಮಾಡ್ಕೋಬೇಕು. ಅದಾದಮೇಲೆ ನಾವು ಬ್ಯಾಕಲ್ಲಿ ಫ್ರಂಟಲ್ಲಿ ಏನು ಶೋಲ್ಡರ್ ತೊಗೊಂಡಿದ್ದೀವಿ ಅಷ್ಟೇ ಶೋಲ್ಡರ್ನ ಬ್ಯಾಕಲ್ಲೂ ತೊಗೋಬೇಕಾಗತ್ತೆ. 3 ಇಂಚಿಗೆ ಇಟ್ಕೋಬೇಕು. ನೆಕ್ಸ್ಟ್ ಬಂದು ಶೋಲ್ಡರು 4.25 ಇಂಚ್ ಹಿಡಿಯುತ್ತೆ. ಸೊ ಇಲ್ಲಿ 3 ಇಂಚು ಲೆಸ್ ಆದರೆ ಇಲ್ಲಿ 4 ಇಂಚಿಗೆ ಮಾರ್ಕು ಮಾಡ್ಕೋಬೇಕು. ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಆರ್ಮನ್ಸ್ ರೌಂಡು 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮೊದಲು ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿ ಆರ್ಮನ್ಸಿಗೆ ರೌಂಡ್ ಮಾಡ್ಕೋಬೇಕು. ಈ ರೀತಿ ರೌಂಡ್ನ ಮಾಡ್ಕೊಳ್ಳಿ. ಶೋಲ್ಡರಿಂದ ಡೀಪು ಬೋಟ್ ನೆಕ್ಕಿಗೆ ಎಷ್ಟು ಇಳಿಸ್ಬೇಕು ಇವರ ಲೆಂತಿಗೆ ಅಂದರೆ 13 ಇಂಚಿದು 14 ಇಂಚ್ ಅಷ್ಟೇ ಲೆಂತ್ ಇರೋದ್ರಿಂದ ಅವರಿಗೆ 3 ಇಂಚಿಗೆ ಮಾತ್ರ ಶೋಲ್ಡರ್ನ ಇಳಿಸ್ಕೋಬೇಕು. ಇಲ್ಲ ಅಂದರೆ ತುಂಬ ಡೀಪ್ ಆಗುತ್ತೆ. ಸೊ ಈಗ ನಮಗೆ ಉಳಿಯೋದೆಷ್ಟು 7 ಇಂಚು. 4 ಇಂಚು ಸ್ಟಿಚಿಂಗ್ ಹೋಗಿ ಅವ್ರಿಗೆ ರೆಡಿ 3 ಇಂಚು ಸಿಗುತ್ತೆ. ಅವರ ಬ್ಲೌಸು 3 ಇಂಚು ಸಿಗುತ್ತೆ. ಈಗ ನಾವು ಇಲ್ಲಿ ಇವರ ಡೀಪ್ ಎಷ್ಟು ಬೇಕಂದರೆ ಡಾಟಿಂಗಿಂತ ಒಳಗಿರ್ಬೇಕಂತೆ. ಸೊ ಈಗ ಅದಕ್ಕೊಂದು ಐಡಿಯಾದಲ್ಲಿ ಹೇಳ್ಕೊಡ್ತೀನಿ. ಈಗ ನಾವು ಫಸ್ಟಿಗೆ ನಾವು ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ. 9 ಇಂಚಿಂದ ಡಿವೈಡ್ ಮಾಡಿ ಸೆಂಟ್ರ್ ಮಾಡ್ಕೊಳ್ಳೋಣ. ಎಷ್ಟಾಯಿತು? 4.25 ಇಂಚು ಡಾಟ್ ಬಂತು. ಈಗ 4.25 ಇಂಚು ಡಾಟ್ ಬರ್ತಾ ಇರೋದ್ರಿಂದ ಅವರಿಗೆ ಡೀಪ್ ಬಂದು ಇನ್ನೂ ಒಳಗಡೆ ಬೇಕು. ಅಂದರೆ ಇವಾಗ ಅವರಿಗೆ 3.25 ಇಂಚಿಗೆ ಡಾಟಿನ ಪಾಯಿಂಟ್ ಹಾಕ್ಕೊಳ್ಳೋಣ. 3.25 ಇಂಚಿಗೆ ಬ್ರಾಡ್ನ ಇಟ್ಕೊಳ್ಳೋಣ. ಯಾಕೆ ಅಂದರೆ 1/4 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಈ ರೀತಿ ಈ ಸ್ಟಿಚಿಂಗಿಗೆ ಹೋದಾಗ ಅವ್ರಿಗೆ ಮತ್ತೆ 1/4 ಇಂಚು ಎಕ್ಸ್ಟ್ರಾ ಆಗುತ್ತೆ. ಸೊ ಹಂಗಾಗಿ ಇವಾಗ ಇದಕ್ಕೆ ಶೇಪ್ನ ಕೊಟ್ಕೊಳ್ಳೋಣ. ಯಾವ ರೀತಿ ಶೇಪ್ ಕೊಡಬೇಕು ಅಂದರೆ ನೋಡು, ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ನೆಕ್ ಶೇಪ್ ಯಾವುದಿದೆ ಆ ಶೇಪಿಗೆ ಮಾರ್ಕ್ ಮಾಡ್ಕೋಬೇಕು. ಡಾಟಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇವರ ಅಳತೆಗೆ ಡಾಟ್ ಬೇಕಾಗುವಂಥದ್ದು 3.25 ಇಂಚು ಸಾಕು. ನಾವು ಕೆಲವರಿಗೆ 5 ಇಂಚು ಹೇಳಿರ್ತೀವಿ, 4.25 ಎಲ್ಲ ಹೇಳ್ತೀವಿ. ಬಟ್ ಇವ್ರ ಲೆಂತಿಗೆ ಇವರ ಡೀಪಿಗೆ 3.25 ಇಂಚು ಡಾಟು ಸಾಕಾಗುತ್ತೆ. ಸೊ ಡಾಟಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು 1/2 ಇಂಚಿಗೆ ಈ ಕಡೆ 1/2 ಇಂಚಿಗೆ ಮಾರ್ಕ್ನ ಹಾಕ್ಕೊಂಡ್ರೆ ಸಾಕು. ಬ್ಯಾಕ್ ಪಾರ್ಟ್ನ ಮೆಷರ್ಮೆಂಟು